ಮುಖ್ಯವಾದ ವಿಚಾರ ಎಂದರೆ, ಮೊದಲಿನಿಂದಲೂ ನಮ್ಮ ಕನ್ನಡ ಕಾವ್ಯ ಪರಂಪರೆಯೊಂದಿಗೆ ಬೆಳೆದು ಬಂದ ಓದುಗ ವರ್ಗ ಎಂಥದಿರಬಹುದು ಎನ್ನುವುದು. ಕನ್ನಡ ಕವಿಗಳ ಕಾವ್ಯದ ಪೀಠಿಕಾ ಪ್ರಕರಣಗಳು ಸತ್ಕವಿ ಪ್ರಶಂಸೆ ಹಾಗೂ ಕುಕವಿ ನಿಂದೆಯ ಕೆಲವು ಉಕ್ತಿಗಳು ಕೃತಿ ಮತ್ತು ಓದುಗರ ಸಂಬಂಧವನ್ನು ಕುರಿತು ಸ್ವಾರಸ್ಯವಾದ ಸಂಗತಿಗಳನ್ನು ತಿಳಿಸುತ್ತವೆ. ಅಕ್ಷರ ಜ್ಞಾನದ ಅವಕಾಶಗಳು ಸಮಾಜದ ಸೀಮಿತ ವರ್ಗಕ್ಕೆ ಮೀಸಲಾಗಿದ್ದ ಅಂದಿನ ಪರಿಸರದಲ್ಲಿ ಕನ್ನಡ ಸಹೃದಯರನ್ನು ಓದುಗರು ಅಥವಾ ವಾಚಕರು ಮತ್ತು ಶ್ರಾವಕರು ಎಂದು ವಿಭಾಗಿಸಿ ನೋಡುವುದು ಒಳ್ಳೆಯದು. ಓದುಗರು ಎಂದರೆ ತಾವಾಗಿಯೇ ಕೃತಿಗಳನ್ನು ಓದಿಕೊಳ್ಳಬಲ್ಲ, ಪ್ರತಿ ಮಾಡಿಯೋ ಮಾಡಿಸಿಯೋ ಇರಿಸಿಕೊಂಡು ಆಗಾಗ ಓದುವ ಹವ್ಯಾಸವುಳ್ಳ ಕಾವ್ಯಾಸಕ್ತ ವಿದ್ಯಾವಂತರನ್ನು ಹಾಗೂ ಕವಿಗಳನ್ನು, ವಿದ್ವಾಂಸರನ್ನು ಸೂಚಿಸುತ್ತದೆ. ಇನ್ನು ಶ್ರಾವಕರು ಎಂದರೆ ಅಲ್ಪ ಸ್ವಲ್ಪ ವಿದ್ಯಾವಂತರಾದ ಅಥವಾ ಅಕ್ಷರ ಜ್ಞಾನದ ಸವಲತ್ತನ್ನು ಪಡೆಯದ ಯಾರಾದರೂ ಕಾವ್ಯವನ್ನು ವಾಚಿಸಿದರೆ ಅದನ್ನು ಕೂತು ಕೇಳಬಲ್ಲ ಒಂದು ಸಮುದಾಯ ಅನ್ನಬಹುದು. ಇದರ ಜೊತೆಗೆ ಕವಿಯೇ ರಾಜಾಸ್ಥಾನಗಳಲ್ಲಿ ತನ್ನ ಕೃತಿಯನ್ನು ವಾಚಿಸಿದಾಗ ಉಪಸ್ಥಿತರಿದ್ದು ಕೇಳುವ ಪಂಡಿತ ಮಂಡಳಿಯನ್ನೂ ಸೇರಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ ಓದುಗರು, ಶ್ರಾವಕರು ಅನ್ನುವ ಬದಲು ಸೌಹೃದಯ ಸಮುದಾಯ ಅನ್ನುವುದೇ ಹೆಚ್ಚು ಉಚಿತವೆಂದು ತೋರುತ್ತದೆ. ಯಾಕೆಂದರೆ ಅಂತಿನ ಕಾವ್ಯ ಓದಲು ಹಾಗೂ ಕೇಳಲು ತಕ್ಕದ್ದಾಗಿತ್ತು. ಪಂಪನೇ ತನ್ನ ಕಾವ್ಯವನ್ನು ಓದುವ, ಕೇಳುವ, ಭಾವಿಸುವ ಜನಕ್ಕೆ ಬರೆದುದಾಗಿ ಹೇಳುತ್ತಾನೆ. ಪೊನ್ನ ತನ್ನ ಕೃತಿ ಓದಲ್ ಬಾಜಿಸಲ್ ಹಕ್ಕುದು ಎನ್ನುತ್ತಾನೆ. ರತ್ನಾಕರನು ಓದುಗಬ್ಬ ಮತ್ತು ಹಾಡುಗಬ್ಬ ಎಂದು ಕಾವ್ಯ ಎರಡು ವಿಧ ಅನ್ನುತ್ತಾನೆ. ಈ ಎಲ್ಲವೂ ಕಾವ್ಯ ಸಂವಹನದ ಹಲವು ಬಗೆಗಳನ್ನು ಸೂಚಿಸುತ್ತವೆ. ಅಂದರೆ ಕಾವ್ಯವನ್ನು ಒಂದು ನಿರ್ದಿಷ್ಟ ಸಮೂಹದ ಮುಂದೆ ಓದುವ ಅಥವಾ ಕೇಳಿಸುವ, ಗಮಕ ಮಾರ್ಗದಲ್ಲಿ ವಾಚಿಸುವ ಅಥವಾ ಸ್ವರರಾಗ ಸಹಿತವಾಗಿ ಹಾಡುವ ಪದ್ಧತಿ ಇತ್ತೆಂದು ತೋರುತ್ತದೆ. ಆದರೆ ಒಂದು ಸಂಗತಿಯಂತೂ ಸ್ಪಷ್ಟವಾಗಿದೆ. ಅದೆಂದರೆ ಹಿಂದಿನ ಕಾವ್ಯ ಸಂದರ್ಭದಲ್ಲಿ ವೈಯಕ್ತಿಕ ಓದುಗಾರಿಕೆಗಿಂತ ಕಾವ್ಯಕ್ಕೆ ಕಿವಿಯಾಗುವ ಶ್ರೋತೃ ಸಮುದಾಯವೇ ಪ್ರಧಾನವಾಗಿತ್ತು. ಅದು ರಾಜಾಸ್ಥಾನಗಳ ಪಂಡಿತ ಮಂಡಳಿಯಾಗಿರಬಹುದು ಅಥವಾ ವಾಚಿಸುವ ಕವಿಯ, ಗಮಕಿಯ ಎದುರು ಕೇಳಲು ಕೂತ ಅಕ್ಷರಸ್ಥ ಹಾಗೂ ಅನಕ್ಷರಸ್ಥ ಬಹುಜನ ಸಮುದಾಯವಾಗಿರಬಹುದು. ಈ ಸಮುದಾಯ ಕೂಡ ಅವರವರು ಅಂದಂದು ಒಪ್ಪಿಕೊಂಡ ಧರ್ಮಶ್ರದ್ಧೆಗೆ ಅನುಗುಣವಾಗಿ ಬೇರೆ ಬೇರೆಯಾಗಿ ಇದ್ದಿರಬಹುದೆಂಬ ಸಾಧ್ಯತೆಗಳನ್ನು ನಿರಾಕರಿಸುವಂತಿಲ್ಲ. ಇದು ಜೈನ ಪುರಾಣಗಳಿಗೆ ಮತ್ತು ವೀರಶೈವ ಕಾವ್ಯ ಪುರಾಣಗಳಿಗೆ ಶ್ರೋತೃಗಳಾದವರನ್ನು ಕುರಿತು ಬಹುಮಟ್ಟಿಗೆ ಖಚಿತವಾಗಿ ಹೇಳಬಹುದಾದ ಮಾತು. ಜೈನ ಪುರಾಣಗಳನ್ನು ಜೈನ ಶ್ರಾವಕರು, ವೀರಶೈವ ಕೃತಿಗಳನ್ನು ಅಂದಂದಿನ ಶಿವಭಕ್ತರು ಕೇಳುತ್ತಿದ್ದರು. ಹರಿಹರನಂತೂ ತನ್ನ ಕಾವ್ಯವಾದ ಗಿರಿಜಾ ಕಲ್ಯಾಣ, ಗಿರಿಜಾನಾಥನ್ ಉರುತರ ಕರ್ಣ ಶ್ರಾವ್ಯಂ ಎಂದು ತನ್ನ ಕೃತಿಗೆ ಸಾಕ್ಷಾತ್ ಶಿವನೇ ಮೊದಲ ಸೌಹೃದಯ ಎಂದುಕೊಂಡರೂ ಅದು ಭೂತೇಶ ಭಕ್ತಜನ ಸೇವ್ಯಂ ಎಂದು ಶಿವಭಕ್ತರಿಗೂ ಸಲ್ಲುವುದು ಎನ್ನುತ್ತಾನೆ. ಆದರೆ ಕುಮಾರವ್ಯಾಸ, ಲಕ್ಷ್ಮೀಶರಂತವರ ಭಕ್ತಿ ಸಂಪ್ರದಾಯದ ಕೃತಿಗಳಿಗೆ ಬಹುಶಃ ಈ ಬಗೆಯ ಧಾರ್ಮಿಕ ನಿಯಾಮನವಿಲ್ಲ. ಅದಕ್ಕೆ ಕಾರಣ ರಾಮಾಯಣ, ಮಹಾಭಾರತದಂಥ ಕಥೆಗಳನ್ನುಳ್ಳ ಈ ಕಾವ್ಯಗಳನ್ನು ಅವು ಎಲ್ಲರಿಗೂ ಸೇರಿದವುಗಳೆಂಬಂತೆ
ಬರೆದ ಜನಪ್ರಿಯ ವಿಧಾನವೇ ಎಂದು ಕಾಣುತ್ತದೆ. ಮತ್ತು ಈ ಕಾವ್ಯಗಳು ಹಿಂದಿನ ಪಂಡಿತ ಸಹೃದಯ ವರ್ಗದ ಕಲ್ಪನೆಗೂ ಮತ್ತು ಜೈನ ವೀರಶೈವ ಧರ್ಮಗಳ ಶ್ರಾವಕರ ಕಲ್ಪನೆಗೂ ತೋರಿದ ಪ್ರತಿಕ್ರಿಯೆಗಳೋ ಎಂಬಂತೆ. ಕಲಿತವರಿಗೆ ಮಾತ್ರವಲ್ಲ, ಕಲಿಯದವರಿಗೂ ಕಾಮಧೇನುವಾಗಿ ನಮ್ಮ ಜನತಾ ವಿಶ್ವವಿದ್ಯಾಲಯದ ಅನಧಿಕೃತ ಪಠ್ಯ ಪುಸ್ತಕಗಳಂತೆ ಸಹೃದಯ ಸಮೂಹದ ಕಾವ್ಯಾಭಿರುಚಿಯನ್ನು ಕಾಯ್ದುಕೊಂಡು ಬಂದವುಗಳಾಗಿವೆ. ಈ ಶ್ರೋತೃ ಸಮುದಾಯದಿಂದ ಭಿನ್ನವಾದ ರಾಜಸ್ಥಾನಗಳ ಪಂಡಿತ ಮಂಡಳಿ ಮತ್ತು ತಕ್ಕಮಟ್ಟಿಗೆ ವಿದ್ಯಾವಂತರಾಗಿದ್ದ ವೈಯಕ್ತಿಕ ಓದುಗ ವರ್ಗ ಇವರನ್ನು ಪ್ರತ್ಯೇಕವಾಗಿಯೇ ಪರಿಗಣಿಸಬೇಕು. ಹಿಂದೆಯೇ ನಾವು ಚರ್ಚಿಸಿರುವಂತೆ ಅವರವರ ವೈಯಕ್ತಿಕ ಮತ ಧರ್ಮ ನಿಷ್ಠೆಗಳೇನೇ ಇರಲಿ, ಅದನ್ನೆಲ್ಲ ಬದಿಗಿರಿಸಿ ಅವರು ಒಟ್ಟಾರೆಯಾಗಿ ಕನ್ನಡ ಕಾವ್ಯ ಪರಂಪರೆಯೊಂದಿಗೆ ಸಂಬಂಧಿಸಿಕೊಂಡವರಾಗಿದ್ದರೆಂದು ಭಾವಿಸುವುದೇ ಸರಿಯಾದದ್ದು. ಪಂಪ ಭಾರತದಂತಹ ಲೌಕಿಕ ಕಾವ್ಯಕ್ಕೆ ಹೇಗೋ ಹಾಗೆ ಆದಿಪುರಾಣದಂತಹ ಧಾರ್ಮಿಕ ಕಾವ್ಯಕ್ಕೂ ಇದೇ ಶಿಷ್ಟ ಓದುಗ ವರ್ಗ ಶ್ರೋತೃಗಳಾಗಿರಬೇಕು. ಮುಂದೆ ಲೌಕಿಕ ಆಗಮಿಕ ಎಂಬ ವರ್ಗೀಕರಣವೇ ಕಾಣೆಯಾಗಿ ಆಗ ಉದ್ದಕ್ಕೂ ಬರೆದ ಹಲವಾರು ಜೈನ ಕವಿಗಳು ರಾಜಾಶ್ರಯದಲ್ಲೇ ಕೃತಿ ರಚನೆ ಮಾಡಿದರೆಂಬುದನ್ನು, ಆ ಕೃತಿಗಳು ರಾಜಸ್ಥಾನದ ಪಂಡಿತ ವರ್ಗ ಮತ್ತಿತರರ ಎದುರು ವಾಚಿತವಾಗುತ್ತಿತ್ತು ಎಂಬುದನ್ನು ಇಲ್ಲಿ ಗಮನಕ್ಕೆ ತೆಗೆದುಕೊಳ್ಳಬೇಕಾಗಿದೆ. ಒಟ್ಟಿನಲ್ಲಿ ಪಂಡಿತ ಮಂಡಳಿಯ ರುಚಿ ಅಭಿರುಚಿಗಳು ಒಂದು ಕಡೆ, ಬಹುಸಂಖ್ಯಾತ ಅನಕ್ಷರಸ್ಥ ಶ್ರಾವಕ ಸಮುದಾಯದ ರುಚಿ ಅಭಿರುಚಿ ಮತ್ತೊಂದು ಕಡೆ. ಈ ಎರಡರ ಸಂಘರ್ಷವು ಕನ್ನಡ ಸಾಹಿತ್ಯದ ರೂಪ, ರೀತಿ ಹಾಗೂ ಧೋರಣೆಗಳನ್ನು ನಿರ್ಣಯಿಸಿದೆ ಎಂದರೆ ತಪ್ಪಾಗಲಾರದು. ಇದರಿಂದಾಗಿ ಮಾರ್ಗ ಮತ್ತು ದೇಶಿಗಳೆಂದು ಗೆರೆ ಎಳೆದು ತೋರಿಸಬಹುದಾದ ಬರಹದ ರೀತಿಗಳೂ, ಪ್ರೌಢತೆ ಹಾಗೂ ಗೇಯತೆಗಳೆಂಬ ಶ್ರವ್ಯ ಲಕ್ಷಣಗಳು ರೂಪುಗೊಂಡದ್ದು ಈ ಎರಡೂ ಬಗೆಯ ಸಹೃದಯರಿಂದಾಗಿಯೇ.